ಸ್ಟಾರ್ಟ್. ಎಲ್ಲರಿಗೂ ನನ್ನ ನಮನಗಳು. ನನ್ನ ಹೆಸರು ಲಿಪಿಕಾ ಎಸ್.ಪಿ. ನಾನು ಈ ದಿನ ಮಾತನಾಡಲು ಬಂದಿರುವುದು ನಾವು ನಮ್ಮ ಭೂಮಿಯನ್ನು ರಕ್ಷಿಸಬೇಕು. ಏಕೆಂದರೆ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಃ ಎಂದರೆ ಭೂಮಿ ನನ್ನ ತಾಯಿ, ನಾನು ಭೂಮಿಯ ಮಗಳು. ನಾನಿಂದು ಮಾತನಾಡಲು ಬಂದಿರುವುದು ಕೇವಲ ಒಂದು ವಿಷಯದ ಬಗ್ಗೆ ಅಲ್ಲ, ನಮ್ಮ ಉಸಿರಿನ ಬಗ್ಗೆ, ನಮ್ಮ ಅಸ್ತಿತ್ವದ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ, ಅದುವೇ ನಮ್ಮ ಭೂಮಿಯ ರಕ್ಷಣೆಯ ಬಗ್ಗೆ. ನಾವು ಸೇವಿಸುವ ನೀರು, ಗಾಳಿ, ಆಹಾರ ಎಲ್ಲವೂ ಭೂಮಿಯ ಕೊಡುಗೆ. ಆಕೆ ಅನ್ನದಾತೆ, ಜೀವದಾತೆ. ಮೇಲಿನ ಆಕಾಶ, ಕೆಳಗಿನ ಆವಾಸ, ನಾಗರಿಕತೆ, ಸಂಸ್ಕೃತಿ, ಆರ್ಥಿಕತೆ ಎಲ್ಲವೂ ಭೂಮಿಯಿಂದಲೇ. ಜೀವಿಗಳ ಏಕೈಕ ನೆಲೆಯಾಗಿರುವ ಭೂಮಿ ಇಂದು ನಮ್ಮ ಸ್ವಾರ್ಥ ಮತ್ತು ಅಜಾಗರೂಕತೆಯಿಂದಾಗಿ ಅಪಾಯದಲ್ಲಿದೆ. ನಗರೀಕರಣ, ಜಾಗತೀಕರಣದ ಹೆಸರಿನಲ್ಲಿ ನಾವಿಂದು ಭೂಮಿಯ ಕತ್ತರಿಸುತ್ತಿದ್ದೇವೆ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗದ ಪೀಗರಿಯಿಸಿ. ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ಇಂತಹ ಭೂಸ್ವರ್ಗವನ್ನು ನಾವು ರಕ್ಷಿಸಲೇಬೇಕು. ಏಕೆ ಹೇಳಿ? ನಮ್ಮ ಅಸ್ತಿತ್ವಕ್ಕಾಗಿ, ಪರಿಸರದ ಸಮತೋಲನಕ್ಕಾಗಿ, ಸಂಪನ್ಮೂಲಗಳ ಉಳಿವಿಗಾಗಿ, ಮುಂದಿನ ಪೀಳಿಗೆಗಾಗಿ. ಹೌದು, ಭೂಮಿ ಆರೋಗ್ಯವಾಗಿದ್ದರೆ ಮಾತ್ರ ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಬದುಕಲು ಸಾಧ್ಯ. ಈ ಭೂಮಿ ಮನುಷ್ಯರಿಗೆ ಮಾತ್ರ ಸೇರಿಲ್ಲ, ಅದು ಸಕಲ ಜೀವಿಗಳದ್ದು. ಅವುಗಳಿದ್ದರೆ ಪರಿಸರ ಸಮತೋಲನ ಸಾಧ್ಯ. ಅವುಗಳನ್ನು ನಾವು ರಕ್ಷಿಸಬೇಕು. ನೆಲ, ಜಲ, ವಾಯುವಿಗೆ ಕಂಟಕವಾಗಿರುವ ಪ್ಲಾಸ್ಟಿಕ್ ಬಳಕೆಯಿಂದ ನಾವಿಂದು ಸಂಕಷ್ಟದಲ್ಲಿದ್ದೇವೆ. ಭೂಮಿಯಲ್ಲಿ ನೂರಾರು ವರ್ಷ ಕರಗದೆ ಉಳಿಯುವ ಪ್ಲಾಸ್ಟಿಕ್ನಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತಿದೆ. ಈ ಕರಗದ ತ್ಯಾಜ್ಯ ಮಳೆ ನೀರು ಭೂಮಿಯೊಳಗೆ ಇಳಿಯಲು ಅಡ್ಡಿ ಮಾಡುತ್ತಿದೆ. ಇದನ್ನು ತಪ್ಪಿಸಲು ಪ್ಲಾಸ್ಟಿಕ್ ಬಳಕೆಯನ್ನು ಕೈಬಿಟ್ಟು ಬಟ್ಟೆ ಬ್ಯಾಗ್, ಸ್ಟೀಲ್ ಬಾಟಲಿ ಮುಂತಾದ ವಸ್ತುಗಳನ್ನು ಬಳಸಬೇಕು. ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳಿಂದ ಅನ್ನ ವಿಷವಾಗುತ್ತಿದೆ, ಭೂಮಿ ಬಂಜರಾಗುತ್ತಿದೆ. ಇದು ಹೀಗೆ ಮುಂದುವರೆದರೆ ಮುಂದಿನ 60 ವರ್ಷಗಳಲ್ಲಿ ಬೆಳೆ ಬೆಳೆಯಲು ಮಣ್ಣೇ ಇರುವುದಿಲ್ಲ ಎಂದು FAO ವರದಿ ಮಾಡಿದೆ. ಜೊತೆಗೆ ಪ್ರತಿ ನಿಮಿಷಕ್ಕೆ ಫುಟ್ಬಾಲ್ ಮೈದಾನದಷ್ಟು ಭೂಮಿ ವಿಷವಾಗುತ್ತಿದೆ. ಇಂತಹ ಕರಾಳದಿಂದ ತಪ್ಪಿಸಿಕೊಳ್ಳುವುದಕ್ಕಾದರೂ ಸಾವಯವ ಕೃಷಿಗೆ ಒತ್ತು ನೀಡಿ ಈ ಮಣ್ಣನ್ನು ರಕ್ಷಿಸೋಣ. ಸಾಲುಮರದ ತಿಮ್ಮಕ್ಕನಂತಹ ಪರಿಸರ ಪ್ರೇಮಿಗಳ ಶ್ರಮಕ್ಕೆ ಬೆಲೆ ನೀಡಲಾದರೂ ಈ ಭೂಮಿಯನ್ನು ನಾವು ರಕ್ಷಣೆ ಮಾಡೋಣ. ಜೊತೆಗೆ ಸರ್ಕಾರದ ಮೋರ್ ಕ್ರಾಪ್ ಪರ್ ಡ್ರಾಪ್, ಸ್ವಚ್ಛ ಭಾರತ್ ಅಭಿಯಾನ್, ಜಲ್ ಜೀವನ್ ಮಿಷನ್ ನಂತಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಮಕ್ಕಳಾದ ನಾವು ನಮ್ಮ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರ ಮೂಲಕ ಗಿಡಗಳನ್ನು ನೆಟ್ಟಿ ಬೆಳೆಸೋಣ. ನಮ್ಮ ಪರಿಸರವನ್ನು ಉಳಿಸೋಣ. ಈ ಭೂಮಿ ನಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ನೀಡಬೇಕಾದ ಸಾಲ. ಚಂದ್ರನ ಅಂಗಳಕ್ಕೆ ಕಾಲಿಟ್ಟ ನಾವು ನಿಂತ ಅಂಗಳವನ್ನೇ ಮರೆಯುತ್ತಿದ್ದೇವೆ. ಬನ್ನಿ ಬನ್ನಿ, ಪಡೆದ ರಕ್ಷಣೆಯ ಋಣವನ್ನು ರಕ್ಷಿಸೇ ತೀರಿಸೋಣ. ವೃಕ್ಷೋ ರಕ್ಷತಿ ರಕ್ಷಿತ. ಧನ್ಯವಾದಗಳು.